ಇತಿಹಾಸ ಪ್ರಸಿದ್ಧ ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರಾ ಮಹೋತ್ಸವ ಜೋರಾಗಿದೆ. ಸಂಭ್ರಮ ಸಡಗರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೆ. ಅದರ ಒಂದು ಝಲಕ್ ನಿಮ್ಮ ಮುಂದೆ. ಕೆಂಗಲ್ ಜಾತ್ರೆಯಲ್ಲಿ ದನಗಳ ಭರ್ಜರಿ ವ್ಯಾಪಾರ. 18 ಲಕ್ಷ ಮೌಲ್ಯದ ಜೋಡೆತ್ತು ಮಾರಾಟ. ಚನ್ನಪಟ್ಟಣ ತಾಲೂಕಿನ ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಸಂಕ್ರಾಂತಿ ಬಳಿಕ ನಡೆಯುವ ಜಾನುವಾರುಗಳ ಜಾತ್ರೆಗೆ ರಾಜ್ಯದ ವಿವಿಧ ಕಡೆಯಿಂದ ಜನ ಆಗಮಿಸುತ್ತಾರೆ. ಆಯನಗುಡಿ ಜಾತ್ರೆ ಎಂದೇ ಹೆಸರುವಾಸಿಯಾಗಿರೋ ಈ ಜಾತ್ರೆ ಕೊರೋನಾ ಕಾರಣಕ್ಕೆ ಕಳೆಗುಂದಿತ್ತು. ಬಳಿಕ ಸರಳವಾಗಿ ನಡೆಯುತ್ತಿದ್ದ ದನಗಳ ಜಾತ್ರೆಯನ್ನ ಈ ಬಾರಿ ಅದ್ಧೂರಿಯಾಗಿ ಆಯೋಜನೆ ಮಾಡಲಾಗಿದೆ. ಜನವರಿ 21ರ ತನಕ ಈ ಜಾತ್ರಾ ಮಹೋತ್ಸವ ಜರುಗಲಿದ್ದು, ದನಗಳ ಪ್ರದರ್ಶನ, ಲಕ್ಷ್ಮೀ ವೆಂಕಟೇಶ್ವರ ಬ್ರಹ್ಮ ರಥೋತ್ಸವ ಸೇರಿ ವಿಶೇಷ ಹೋಮ ಹವನ ಹಾಗೂ ಉತ್ಸವಗಳು ಜರುಗಲಿದೆ. ಆಯನಗುಡಿ ಜಾತ್ರೆಯಲ್ಲಿ ಭರ್ಜರಿ ದನಗಳ ವ್ಯಾಪಾರ ನಡೆಯುತ್ತದೆ. ಜಾತ್ರೆಯಲ್ಲಿ ರಾಮನಗರ ಅಷ್ಟೇ ಅಲ್ಲದೆ ಮೈಸೂರು, ಮಂಡ್ಯ, ತುಮಕೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿ ವಿವಿಧ ಜಿಲ್ಲೆಗಳಿಂದ ಜಾನುವಾರುಗಳನ್ನು ಮಾರಾಟಕ್ಕೆ ತರಲಾಗಿದೆ. ಒಂಟಿ ಹಸುಗಳಿಗೆ 50,000ದಿಂದ 2 ಲಕ್ಷದವರೆಗೆ ಬೆಲೆ ಇದೆ. ಒಂಟಿ ಕರುಗಳಿಗೆ 80,000ದಿಂದ 1.5 ಲಕ್ಷದವರೆಗೂ ಮಾರಾಟ ಮಾಡಲಾಗುತ್ತೆ ಮತ್ತು ಜೋಡಿ ಎತ್ತುಗಳು 5 ಲಕ್ಷದಿಂದ 18 ಲಕ್ಷದವರೆಗೂ ಮಾರಾಟವಾಗುತ್ತಿವೆ. ಇದೊಂದು ಐತಿಹಾಸಿಕ ಜಾತ್ರೆ, ಪುರಾತನ ಕಾಲದ ಜಾತ್ರೆ. ವರ್ಷದಿಂದನೂ ಈ ವರ್ಷ ಒಂದು 2-3 ವರ್ಷದಿಂದ ಇಂಪ್ರೂವ್ ಆಗೋ ಸ್ಟೇಜಿಗೆ ಬಂದಿದೆ. ತುಂಬ ಚೆನ್ನಾಗಿ ದನಗಳು ಬರ್ತಿದೆ. ಅದೇ ಪ್ರಕಾರ ರೈತರುಗಳು ಇಂಟ್ರೆಸ್ಟಿಂದ ತಮ್ಮಲ್ಲಿ ಸಾಕಿರೋಂಥ ಹಸುಗಳನ್ನ, ನಾಟಿ ಹಸುಗಳನ್ನ ಕರ್ಕೊಬಂದು ಇಲ್ಲಿ ಜಾತ್ರೆಯಲ್ಲಿ ಮಾರಕೋ ಇಚ್ಛೆಯಿಂದ ಅಥವಾ ಕೊಳ್ಳೋ ಇಚ್ಛೆಯಿಂದ ಬರ್ತಿದ್ದಾರೆ. ಹಾಗಾಗಿ ಈ ಜಾತ್ರೆಯಲ್ಲಿ ಏನಿಲ್ಲ, 20,000 ಕರುವಿಂದ ಇವತ್ತು 18 ಲಕ್ಷ ಓರಿವರೆಗೂ ನಮ್ಮ ಜಾತ್ರೆಗೆ ಬಂದಿದೆ. ಓಕೆ, ಹೈಯೆಸ್ಟ್ ಇವತ್ತು ಪರ್ಚೇಸ್ ಆಗಿರೋದೇ 16,25,000 ರೂಪಾಯಿ ಒಂದು ಜೊತೆ ಎತ್ತುಗಳು ನಮ್ಮ ಜಾತ್ರೆಗೆ ಬಂದಿದೆ. ರೈತರುಗಳು ನೋಡಿ, ಈಗ ನಮ್ಮ ಸ್ನೇಹಿತರು ಹಾಸನಿಂದ ಬಂದಿದ್ದಾರೆ, 3 ಜೊತೆ ಓರಿ ಹಾಕೊಂಡು ಬಂದಿದ್ದಾರೆ. ನಮ್ಮ ಇವರು ಕನಕಪುರ ಇಂದ್ರೇಶ್ ಅಂದ್ಬಿಟ್ಟು ಅವ್ರು ಕನಕಪುರದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಮತ್ತು ದೇವನಹಳ್ಳಿ, ಹೊಸಕೋಟೆ, ಹಾಗಾಗಿ ದಾವಣಗೆರೆಯಿಂದನೂ ದನಗಳು ಬಂದಿದೆ ಇಲ್ಲಿಗೆ. ಸರ್, ನಾನು ಇಲ್ಲಿಗೆ ಒಂದು 20 ವರ್ಷದಿಂದ ಬರ್ತೇನೆ. ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ಬರ್ತೀನಿ. ಮೊದಲು ನೋಡೋಕೆ ಬರ್ತಿದ್ದೆ. ನಾನು ಓರಿ ಕಟ್ಟೆ ಒಂದು 15 ವರ್ಷ ಆಯಿತು. 15 ವರ್ಷದಿಂದ ಓರಿ ಕಟ್ತಾ ಇದ್ದೀನಿ, ಜಾತ್ರೆಯಲ್ಲಿ ಬರ್ತಿದ್ದೀನಿ ಇಲ್ಲಿಗೆ. ಅಲ್ಲದೆ ಜಾತ್ರೆಗೆ ಅತ್ಯುತ್ತಮ ಜಾನುವಾರುಗಳಿಗೆ ಬಹುಮಾನಗಳನ್ನು ವಿತರಿಸಲಾಗ್ತಿದೆ. ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗುವ ಜೋಡೆತ್ತುಗಳಿಗೆ ಚಿನ್ನ ಸೇರಿ ನಗದು ಬಹುಮಾನವನ್ನ ನೀಡಲಾಗುತ್ತೆ. ಹಳ್ಳಿಕಾರ್ ತಳಿ ಹಾಗೂ ರೈತರಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ದನಗಳ ಜಾತ್ರಾ ಮಹೋತ್ಸವ ಆಯೋಜನೆ ಮಾಡಿದ್ದೇವೆ ಎಂದು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚಂದ್ರಣ್ಣ ತಿಳಿಸಿದ್ದಾರೆ. ಸರ್, ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಅಂದರೆ ಇದು ಅಯ್ಯನಗುಡಿ ಜಾತ್ರೆ ಅಂತೇಳಿ ಪ್ರಸಿದ್ಧವಾದಂಥದ್ದು. ರಾಮನಗರದಿಂದ ಚನ್ನಪಟ್ಟಣ ತನಕ ದನಗಳನ್ನ ಕಟ್ತಿದ್ದಂಥ ಕಾಲವನ್ನು ನಾವು ಶಾಲಾ ಕಾಲೇಜಲ್ಲಿ ಓದ್ತಿದ್ದ ದಿನಗಳಲ್ಲಿ ನೋಡಿದ್ದೀವಿ. ಅದು ಮುಂದೆ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ನಮ್ಮ ರೈತರು ಹಳ್ಳಿಕಾರ್ ದನಗಳನ್ನ ಸಾಕೋದನ್ನ ಬಿಟ್ಟು ಜಾತ್ರೆ ನಶಿಸಿ ಹೋಗ್ತಾ ಇದೆಯಲ್ಲ ಅನ್ನುವಂಥ ಆತಂಕ ಪ್ರಾರಂಭ ಆಯಿತು. ನಾವು ಮಿತ್ರರೆಲ್ಲ ಒಡಗೂಡಿ ನಮ್ಮ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಈ ಜಾತ್ರೆನ ಏನಾರು ಮಾಡಿ ಮತ್ತೆ ಮೈಗೂಡು ಕಳೆ ಕಟ್ಟಬೇಕು, ಕೆಂಗಲ್ ಅಯ್ಯನಗುಡಿ ಜಾತ್ರೆ ಅಂದರೆ ವಿಶೇಷವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷವಾದ ಸಭೆ ನಡೆಸಿ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಸಭೆಗೆ ಆಹ್ವಾನಿಸಿ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ಈ ಇತಿಹಾಸ ಪ್ರಸಿದ್ಧವಾದಂಥ ಕೆಂಗಲ್ ಅಯ್ಯನಗುಡಿ ಜಾತ್ರೆ ಯಶಸ್ವಿಯಾಗಿ ನಡೀಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಒಟ್ಟಾರೆ ಕೋವಿಡ್ ನಂತರ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಕಳೆಗಟ್ಟಿದ್ದು ಆಕರ್ಷಕ ಹಳ್ಳಿಕಾರ್ ಎತ್ತುಗಳು ಭಾಗವಹಿಸಿವೆ. ಸಾವಿರಾರು ರೈತರು ಜಾತ್ರೆಯಲ್ಲಿ ಭಾಗಿಯಾಗಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.